ಎಲ್ರಿಗೂ ನಮಸ್ಕಾರ. ಶ್ರೀಮತಿ ಮಾತುಕತೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನ ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಈಗ ಕತೆಯನ್ನ ಮುಂದುವರ್ಸೋಣ. ನನ್ನ ಕುಟುಂಬ ಉಳಿಯೋಕ್ ನೋಡ್ದವನಿಗೆ ಕ್ಷಮೆ ಇಲ್ಲ ಯಾದವ್, ಮೇಲ್ ಹೋಗಿ ನಿನ್ನ ಟೆಂಡರ್ ತಗೋ ಅಂತ ಅರ್ಜುನ್ ಹಲ್ಲು ಕಚ್ಚಿದ. ಸರಿಯಾಗಿ ಅದೇ ಕ್ಷಣದಲ್ಲಿ ಹಾಲ್ನ ಬಾಗ್ಲು ಜೋರಾಗಿ ತೆರೆದುಕೊಂಡಿತ್ತು. ಅರ್ಜುನ್ ನಿಲ್ಸು ಅಂತ ಅಬ್ಬರದ ಧ್ವನಿ ಕೇಳಿಸ್ತು. ಅದು ವಿಜಯ್ ಆಗಿದ್ದ. ವಿಜಯ್ ಹಾಸ್ಪಿಟಲ್ನಿಂದ ಹಿಂತಿರುಗುವಾಗ ಅರ್ಜುನ್ ಕಾರು ವೇಗವಾಗಿ ಹೋಗೋದನ್ನ ನೋಡಿ ಅರ್ಜುನನ್ನ ಹಿಂಬಾಲಿಸಿಕೊಂಡು ಬಂದಿದ್ದ ವಿಜಯ್. ಯಾದವ್ನ ಸೆಕ್ಯೂರಿಟಿಗಳನ್ನ ತಳ್ಳಿ ಒಳಗೆ ಬಂದ ವಿಜಯ್ ಅಲ್ಲಿನ ದೃಶ್ಯ ನೋಡಿ ಬೆಚ್ಚು ಬಿದ್ದಿದ್ದ. ಅರ್ಜುನ್, ಆ ಕೈ ತೆಗಿ, ಏನ್ ಮಾಡ್ತಿದ್ಯಾ ನೀನು ಅಂತ ಕೂಗ್ತಾ ಓಡ್ ಬಂದು ಅರ್ಜುನನ ಕೈಯನ್ನ ಬಲವಾಗಿ ಹಿಡ್ಕೊಂಡ ವಿಜಯ್. ಬಿಡು ವಿಜಯ್, ಇವನನ್ನಿವತ್ತು ಮುಗಿಸ್ತಿದ್ರೆ ನನ್ ನೆಮ್ಮದಿ ಇಲ್ಲ. ಒಬ್ಬ ರಿಪೋರ್ಟರ್ಗೆ ಹಣ ಕೊಟ್ಟು ನನ್ನ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದವನು ಇವನಿಂದಲೇ ಇವತ್ತು ಆರಾಧನ ಹಾಸ್ಪಿಟಲ್ನಲ್ಲಿ ಇರೋದು ಅಂತ ಅರ್ಜುನ್ ಆವೇಶದಿಂದ ಕಿರುಚಿದ. ವಿಜಯ್ ಅರ್ಜುನ್ನ ಕಣ್ಣುಗಳನ್ನ ನೇರವಾಗಿ ನೋಡ್ದ. ನನಗೊತ್ತು ಅರ್ಜುನ್, ರಾಣಾ ನನ್ಗೆ ಕಾಲ್ ಮಾಡಿದ್ರು. ಆದ್ರೆ ಅದಕ್ಕೋಸ್ಕರ ಇವನನ್ನ ಈಗ ನೀನ್ ಶೂಟ್ ಮಾಡಿದ್ರೆ ನಾಳೆ ನಿನ್ನ ಕುಟುಂಬ ನಿನ್ನ ಜೈಲಿನ ಕಂಬಿಗಳ ಹಿಂದೆ ನೋಡ್ಬೇಕಾಗತ್ತೆ. ಸೀತಾಳ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ನಿನ್ನನ್ನ ಅವಮಾನ ಪಡಿಸ್ಬೇಕು ಅಂತವನ್ಗೋಸ್ಕರ ನೀನ್ ಯಾಕೆ ನಿನ್ ಲೈಫ್ನ ಹಾಳು ಮಾಡ್ಕೋತಿದ್ಯಾ ಅಂದ. ಇಲ್ಲ ವಿಜಯ್, ಇವನ್ ಸಾಯ್ಲೇಬೇಕು ಅಂತ ಅರ್ಜುನ್ ಮತ್ತೆ ಗನ್ನೊತ್ತದಾಗ ವಿಜಯ್ ಅರ್ಜುನ್ ಕೆನ್ನೆಗೆ ಒಂದು ಜೋರಾಗಿ ಏಟು ನೀಡ್ದ. ಆ ರೂಮ್ನಲ್ಲಿ ಸ್ತಬ್ಧವಾಯ್ತು. ಅರ್ಜುನ್ ಶಿಲೆಯಂತೆ ನಿಂತ. ವಿಜಯ್ ಅವನ ಕೈಯಲ್ಲಿದ್ದ ಗನ್ ಕಿತ್ಕೊಂಡು ದೂರ ಎಸ್ತ. ಸಾಕು ಅರ್ಜುನ್, ಇವನಿಗೆ ಕಾನೂನು ಶಿಕ್ಷೆ ಕೊಡುತ್ತೆ. ಒಬ್ಳು ಹುಡುಗಿಯ ಜೀವ ಉಳಿಸೋಕೆ ಪ್ರೀತಿ ಮತ್ತೆ ಕರ್ಣ ಹೋರಾಡ್ತಿದ್ದಾರೆ. ನೀನು ಇಲ್ಲಿ ಬಂದು ಇವನನ್ನ ಕೊಲ್ಲೋಕ್ ಹೋದ್ರೆ ಆ ಹುಡುಗಿಗೂ ಸೀತಾಗೂ ಯಾರು ರಕ್ಷಣೆ? ಇವನನ್ನ ಪೊಲೀಸಿಗೆ ಒಪ್ಸೋಣ ಅಂತ ವಿಜಯ್ ಖಡಕ್ ಆಗಿ ಹೇಳ್ದ. ಯಾದವ್ ಈಗ ನೆಲದ ಮೇಲ್ ಬಿದ್ದು ವಿಜಯ್ ಕಾಲ್ ಹಿಡ್ಕೊಂಡ. ಡಾಕ್ಟರ್, ನನ್ನನ್ನ ಬಿಟ್ಬಿಡಿ, ನಾನೆಲ್ಲ ಸತ್ಯ ಹೇಳ್ತೀನಿ ಅಂದ. ವಿಜಯ್ ಅವನನ್ನ ಅಸಹ್ಯದಿಂದ ನೋಡ್ದ. ಅರ್ಜುನ್, ಈಗ್ಲೇ ಪೊಲೀಸರಿಗೆ ಕಾಲ್ ಮಾಡು. ಇವನ ಬಿಸ್ನೆಸ್ಗಿಂತ ಇವನ ಗೌರವ ಈಗ ಹಾದಿ ಬೀದಿಲಿ ಹರಾಜಾಗತ್ತೆ. ಅದೇ ಇವನಿಗೆ ದೊಡ್ಡ ಶಿಕ್ಷೆ ಅಂದ ವಿಜಯ್. ಅರ್ಜುನ್ ಉಸಿರು ಕಟ್ಟಿದವನಂತೆ ಯಾದವ್ನನ್ನ ನೋಡ್ದ. ವಿಜಯ್ ಮಾತುಗಳಿಂದ ಅವನ ಕೋಪ ಸ್ವಲ್ಪ ತಣ್ಣಗಾಗಿತ್ತು. ಸೀತಾಳ ಮುಖ ನೆನಪಾದ ತಕ್ಷಣ ಅವನು ಸೋಫಾದ ಮೇಲೆ ಕೂತು ಬಿಟ್ಟ. ವಿಜಯ್ ಹಿರಿಯ ಪೊಲೀಸ್ ಅಧಿಕಾರಿಗೆ ಮಾಹಿತಿ ನೀಡ್ದ. 10 ನಿಮಿಷದಲ್ಲೇ ಪೊಲೀಸ್ ಜೀಪ್ಗಳು ಯಾದವನ ಬಂಗ್ಲೆಯನ್ನ ಸುತ್ತುವರೆದವು. ಯಾದವ್ ಮತ್ತೆ ಅವನ ಅತಿಥಿಗಳನ್ನ ಬಂಧಿಸಲಾಯಿತು. ರಘು ನೀಡಿದ ಹೇಳಿಕೆ ಮತ್ತೆ ಅರ್ಜುನ್ ತಂಡ ಕಲೆ ಹಾಕಿದ ಸಾಕ್ಷ್ಯಗಳು ಯಾದವ್ನನ್ನ ಸಿಕ್ಕಿ ಹಾಕಿಸಿದ್ವು. ಬಾ ಅರ್ಜುನ್, ಇಲ್ಲಿಂದ್ಮೇಲೆ ನಮ್ಗೆ ಕೆಲಸ ಇಲ್ಲ ಅಂತ ವಿಜಯ್ ಕರೆದಾಗ ಅರ್ಜುನ್ ಮೌನವಾಗಿ ಕಾರು ಹತ್ತದ. ಕೋಪ ಕಡಿಮೆ ಆಗಿದ್ರೂ ಮಾನಸಿಕವಾಗಿ ಅವನು ಸುಸ್ತಾಗಿದ್ದ. ಹಾಸ್ಪಿಟಲ್ಗೆ ಮರಳುವಾಗ ಮುಂಜಾನೆ 4 ಗಂಟೆ ಆಗಿತ್ತು. ಮಂಜು ಮುಸುಕಿದ ಆ ಸಮಯದಲ್ಲಿ ಆಸ್ಪತ್ರೆಯ ಆವರಣ ಶಾಂತವಾಗಿತ್ತು. ಅರ್ಜುನ್ ಒಳಗಡೆ ಹೋದಾಗ ಸೀತಾ ಮಾತ್ರ ಒಬ್ಳೆ ಕೂತು ಕಣ್ಣು ಮುಚ್ಚಿ ಪ್ರಾರ್ಥಿಸ್ತಿದ್ಲು. ಅವಳ ಹತ್ರಕ್ ಹೋದ ಅರ್ಜುನ್ ಅವಳ ಮಡಿಲಲ್ಲಿ ತಲೆ ಇಟ್ಟು ಕುಳಿತು ಬಿಟ್ಟ. ಸೀತಾ ಕಣ್ಣು ಬಿಟ್ಟು ಮೆಲ್ಲಗೆ ಅವನ ತಲೆ ಸವರಿದ್ಲು. ಎಲ್ಲಿಗ್ ಹೋಗಿದ್ರಿ? ಮುಖ ಯಾಕೆ ಇಷ್ಟೊಂದು ಕೆಂಪಾಗಿದೆ ಅಂತ ಸೀತಾ ಗಾಬರಿಯಿಂದ ಕೇಳಿದಾಗ ಅರ್ಜುನ್ ಅವಳ ಕೈಗಳನ್ನ ಹಿಡಿದು ತನ್ನ ಕಣ್ಣುಗಳಿಗೆ ಒತ್ಕೊಂಡ. ಸೀತಾ, 1 ನಿಮಿಷ ನಾನು ತಾಳ್ಮೆ ಕಳ್ಕೊಂಡಿದ್ರೆ ಇವತ್ತು ಕೊಲೆಗಾರ ಆಗ್ತಿದ್ದೆ. ನಮ್ಮ ಜೀವನನ ಹಾಳು ಮಾಡ್ಬೇಕು ಅಂದವನನ್ನ ಇವತ್ತು ನಾನು ಮುಗ್ಸೋಕ್ ಹೋಗಿದ್ದೆ. ಆದ್ರೆ ವಿಜಯ್ ಬಂದು ನನ್ನನ್ನ ತಡ್ದ. ನಿನ್ನನ್ನ ಮತ್ತೆ ನಮ್ಮ ಫ್ಯಾಮಿಲಿಯನ್ನ ನೆನಪು ಮಾಡ್ಕೊಂಡಾಗ ನನ್ಗಿದ್ದ ಸಿಟ್ಟು ಇಳೀತು ಅಂತ ಅರ್ಜುನ್ ಭಾವುಕನಾಗಿ ಹೇಳ್ದ. ಸೀತಾ ಅವನ ಮುಖವನ್ನ ತನ್ನ ಕೈಗಳಲ್ಲಿ ಹಿಡ್ಕೊಂಡ್ಲು. ಎಲ್ನೋಡಿ, ನಿಮ್ಗೇನಾದ್ರೂ ಆದ್ರೆ ನಾನು ಹೇಗ್ ತಡ್ಕೊಳ್ಳಿ? ಯಾರೋ ಮಾಡೋ ಸಂಚಿಗೆ ನಾವ್ಯಾಕೆ ಬಲಿಯಾಗ್ಬೇಕು? ಆರಾಧನಾ ಈಗ ಆರಾಮಾಗಿದ್ದಾಳೆ. ಪ್ರೀತಿ ಅಕ್ಕ ಬಂದು ನೋಡಿದ್ರು. ಅಪಾಯ ಏನೂ ಇಲ್ವಂತೆ. ಆ ಪುಟ್ಟ ಜೀವ ಚೆನ್ನಾಗಿ ಹುಟ್ಬೇಕು ಅಷ್ಟೇ, ಅದೇ ನಮಗ್ ಮುಖ್ಯ ಅನ್ಲು ಸಮಾಧಾನವಾಗಿ. ಅರ್ಜುನ್ ಆಶ್ಚರ್ಯದಿಂದ ಅವಳನ್ನ ನೋಡ್ದ. ಇಷ್ಟೆಲ್ಲ ಗೊಂದಲಗಳ ನಡುವೆಯೂ ಸೀತಾಳ ಪಕ್ವತೆ ಅವನನ್ನ ಬೆರಗುಗೊಳಿಸಿತ್ತು. ನೀನಿಲ್ದೆ ನಾನಿಲ್ಲ ಸೀತಾ ಅಂತ ಹೇಳಿ ಅವಳ ಹಣೆಗೆ ಮುತ್ತಿಟ್ಟ. ಆಗ ಅಲ್ಲಿಗೆ ಬಂದ ರಾಣಾ ಇವರಿಬ್ರನ್ನ ನೋಡ್ದ. ಅವನ ಮುಖದಲ್ಲೀಗ ಒಂದು ಸ್ಪಷ್ಟತೆ ಇತ್ತು. ಅವನು ಅರ್ಜುನ್ ಹತ್ರಕ್ ಬಂದು ಬೆನ್ನು ತಟ್ತ. ಯಾದವ್ ಅರೆಸ್ಟ್ ಆದ ನ್ಯೂಸ್ ವಿಜಯ್ ಹೇಳ್ದ. ಥ್ಯಾಂಕ್ಸ್ ಅರ್ಜುನ್, ಆ ಗಲೀಜನ್ನ ಕ್ಲೀನ್ ಮಾಡಿದ್ದಕ್ಕೆ. ಆದ್ರೆ ಈಗ ನಾವು ಆಹಾರನ ನೋಡ್ಕೋಬೇಕು. ಅವಳು ಕಣ್ಬಿಟ್ಟಿದ್ದಾಳೆ. ಅವಳ ಹತ್ರ ಕರ್ಣ ಮಾತಾಡ್ತಿದ್ದಾನೆ. ನೀನು ಮತ್ತೆ ಸೀತಾ ಒಮ್ಮೆ ಅವಳನ್ನ ಹೋಗಿ ನೋಡಿ, ಆಮೇಲೆ ಮನೆಗೆ ಹೊಡಿ. ಇನ್ಮೇಲೆ ಅವಳನ್ನ ನಾನು ನೋಡ್ಕೊಳ್ತೀನಿ ಅಂದ ರಾಣಾ. ಅರ್ಜುನ್ ಎದ್ದ. ಸೀತಾಳ ಕೈ ಹಿಡಿದು ಆರಾಧನಾ ಇರೋ ವಾರ್ಡ್ನತ್ತ ನಡೆದ.
ಆಸ್ಪತ್ರೆಯ ಆ ಐಸಿಯು ವಾರ್ಡ್ ಹೊರಗೆ ದೊಡ್ಡ ಕುಟುಂಬವೇ ಸೇರಿತ್ತು. ಬೆಳಗಿನ ಜಾವದ ಚಳಿಗಿಂತಲೂ ಅಲ್ಲಿ ಆವರಿಸಿದ್ದ ಮೌನ ಎಲ್ಲರ ಮನಸ್ಸನ್ನ ಹಿಪ್ಪುಗಟ್ಟಿಸಿತ್ತು. ಆರಾಧನಾಳನ್ನ ನೋಡೋಕೆ ಪ್ರೀತಿ ಮತ್ತೆ ಆರುದ್ರ ಈಗಾಗ್ಲೇ ಒಳಗಡೆ ಕೂತಿದ್ರು. ಹೊರಗಡೆ ವಾರಿಜ, ಗೀತಾ, ವೆಂಕಟರಾಮ, ಅರ್ಜುನ್, ಕರ್ಣ, ವಿಶ್ವನಾಥ್ ಮತ್ತೆ ಸಂಧ್ಯಾ ಎಲ್ರು ಒಂದ್ ರೀತಿಯ ತಪ್ಪಿದಸ್ತ ಭಾವನೆ ಹಾಗೂ ನೋವಿನಿಂದ ನಿಂತಿದ್ರು ಕಾಯ್ತಾ. ಸ್ವಲ್ಪ ಸಮಯದ ಹಿಂದೆ ಅಷ್ಟೇ ಯಾದವ್ ಪ್ರಕರಣವನ್ನ ಮುಗಿಸಿ ವಿಜಯ್ ಕೂಡ ಅಲ್ಲಿಗೆ ಬಂದಿದ್ದ. ಅರ್ಜುನ್ ಐಸಿಯು ರೂಮ್ ಕಡೆಗೆ ನಡೆದಾಗ ಅಲ್ಲಿವರೆಗೆ ತಲೆ ತಗ್ಸಿ ಕೂತಿದ್ದ ಅವನ ತಂದೆ ವೆಂಕಟರಾಮ್ ಮೆಲ್ಲನೆ ಎದ್ದು ಅವನ ಹತ್ರಕ್ ಬಂದ್ರು. ಅವರ ಮುಖದಲ್ಲಿದ್ದ ಅಹಂಕಾರ ಮಾಯವಾಗಿ ಒಂದು ರೀತಿಯ ಆತಂಕ ಕಾಣಿಸ್ತಿತ್ತು. ಅರ್ಜುನ್ನ ಭುಜ ಮುಟ್ಟಿ, ಸಾರಿ ಕಣು ಅರ್ಜುನ್, ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟಿದೀವಿ. ಆದ್ರೆ ಈಗ ಆ ಹುಡುಗಿ ಪ್ರಾಣ ಬಹಳ ಮುಖ್ಯ ಅಂತ ಅರ್ಥ ಆಗ್ತಿದೆ. ಗೊತ್ತೋ ಗೊತ್ತಿಲ್ದೆಯೋ ಆ ಹುಡುಗಿ ಹೊಟ್ಟೆಲಿ ಬೆಳೀತಿರೋದು ನಿನ್ ರಕ್ತ. ನಮ್ಮ ಮನೆಯ ಉತ್ತರಾಧಿಕಾರಿ. ನಮಗೂ ಮನಸ್ಸಿಗೆ ಕಷ್ಟ ಆಗ್ತಿದೆ ಅಂತ ಗದ್ಗದಿತರಾಗಿ ಹೇಳ್ದವರು ಸ್ವಲ್ಪ ಬಿಟ್ಟು ಮುಂದುವರ್ಸಿದ್ರು. ಸೀತಾ ನಮ್ಮೆಲ್ಲರ ಹತ್ರ ಮತ್ತೆ ಮಾತಾಡಿದ್ಲು. ಆರಾಧನಾಗೆ ಮಗು ಹುಟ್ಟೋವರೆಗೆ ಅವಳು ನಿಮ್ ಜೊತೆಲೇ ಇರ್ಬೇಕು ಅಂತ ಸೀತಾ ಆಸೆ ಪಡ್ತಿದ್ದಾಳೆ. ಅವಳು ಹಾಗೆ ಹೇಳುವಾಗ ನಮ್ಗೆ ಅವಳ ಮಾತನ್ನ ಮೀರೋಕಾಗ್ಲಿಲ್ಲ. ಈ ವಿಷಯದಲ್ಲಿ ಜಾಸ್ತಿ ನೊಂದಿರೋದು ಸೀತಾ. ಅವಳೇ ಇಷ್ಟು ಕೆಳಗಡೆ ಇಳಿದು ಬರೋವಾಗ ನಾನೇನ್ ಹೇಳಿ? ಆ ಹುಡುಗಿಗೆ ಆರೋಗ್ಯ ಸರಿ ಹೋದ್ಮೇಲೆ ನಿಮ್ ಜೊತೆಗೆ ಕರ್ಕೊಂಡ್ ಬನ್ನಿ, ಅಮ್ಮನೂ ಇಲ್ಲಿದ್ದು ನೋಡ್ಕೊಳ್ಳಿ ಅಂತ ಅವರು ದೊಡ್ಡ ಮನಸ್ಸಿನಿಂದ ಹೇಳಿದಾಗ ಅರ್ಜುನ್ ಮನಸ್ಸಿನ ಮೇಲಿದ್ದ ಭಾರ ಸ್ವಲ್ಪ ಕಡಿಮೆ ಆಯ್ತು. ಥ್ಯಾಂಕ್ಸ್ ಬಾ, ನಾನು ಉದ್ದೇಶಪೂರ್ವಕವಾಗಿ ಯಾವುದೇ ತಪ್ಪು ಮಾಡಿಲ್ಲ, ಗೊತ್ತಿಲ್ಲದೆ ಆಗ್ಬಿಡ್ತು. ಆದ್ರೂ 2 ಜೀವದ ವಿಷಯ, ಅದಕ್ಕೆ ಸೀತಾ ಹೇಳಿದಕ್ಕೆ ನಾನು ಕೂಡ ಒಪ್ಕೊಂಡೆ. ಈಗ ನೀವು ಹೇಳ್ತಿರೋದ್ರಿಂದ ನನಗೆ ತುಂಬಾ ನೆಮ್ಮದಿ ಆಗಿದೆ ಅಂದ ಅರ್ಜುನ್. ಆಗ ಅಲ್ಲಿಗೆ ಬಂದ ರಾಣಾ ಎಲ್ರನ್ನೂ ನೋಡಿ ನಿಧಾನವಾಗಿ ಮಾತಾಡ್ದ. ನೀವೆಲ್ಲರೂ ತುಂಬಾ ದೊಡ್ಡ ಮನಸ್ಸು ಮಾಡಿ ಮಾತಾಡ್ತಿದ್ದೀರಾ, ಇದಕ್ಕೆಲ್ಲ ನಮ್ಗೆ ಅರ್ಹತೆನೇ ಇಲ್ಲ. ಈಗ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇಷ್ಟು ದೂರ ನೀವು ಕೆಳಗಡೆ ಇಳಿದು ಬಂದು ಹೇಳಿದ್ದೆ ನನ್ಗೆ ತುಂಬಾ ಸಂತೋಷ. ಆದ್ರೆ ಇನ್ಮೇಲೆ ನಿಮ್ ಜೀವನದಲ್ಲಿ ನನ್ ಪಾಪು ಹೊರೆ ಆಗೋದ್ ಬೇಡ. ಅವಳನ್ನ ನಾನೇ ನನ್ ಮನೆ ಕರ್ಕೊಂಡು ಹೋಗ್ತೀನಿ, ಪ್ಲೀಸ್ ಅರ್ಜುನ್ ಅಂದವನು. ಸೀತಾ, ಇನ್ಮೇಲೆ ಹಠ ಮಾಡ್ಬೇಡ ಕಣಮ್ಮ ಅಂದ ರಾಣಾ. ಅಣ್ಣ ಅಂತ ಸೀತಾ ಏನೋ ಹೇಳೋಕ್ ಬಂದಾಗ ರಾಣಾ ಅವಳನ್ನ ತಡೆದ. ನೀನು ಅಣ್ಣ ಅಂತ ಕರೆಯೋದೆ ನನಗ್ ದೊಡ್ಡ ಸಂತೋಷ. ನನ್ನ ತಂಗಿಯ ಜೀವನದಲ್ಲಿ ಇನ್ನೊಬ್ಬ ಹುಡುಗಿ ಬಂದ್ರೆ ನನ್ಗಂತೂ ಸಹಿಸ್ಕೊಳಕ್ ಸಾಧ್ಯ ಇಲ್ಲ. ಅದೇ ರೀತಿ ನಿನ್ನನ್ನು ನನ್ನ ತಂಗಿ ಅಂತಾನೆ ಭಾವಿಸಿ ಹೇಳ್ತಿದ್ದೀನಿ. ಇನ್ಮೇಲೆ ಅರ್ಜುನ್ ಮೇಲೆ ನಿಂದನೆ ಬರುತ್ತೆ ಅಂತ ನೀನ್ ಯೋಚಿಸ್ಬೇಡ. ಪಾಪುನ ನಾವು ನೋಡ್ಕೊಳ್ತೀವಿ. ಸರಿ, ನೀವು ಹೋಗಿ ಪಾಪುನ ನೋಡಿ ಮನೆಗೆ ಹೊರಡಿ, ನೀನು ಆಫೀಸಿಗೆ ಬೇರೆ ಹೋಗ್ಬೇಕಲ್ಲ ಅಂದ ವಾತ್ಸಲ್ಯದಿಂದ. ಸೀತಾ ಕಣ್ಣೀರ್ ಹಾಕ್ತಾ, ಸರಿ ಅಣ್ಣ, ಆದ್ರೆ ಅವಳು ನಿಮ್ಮನೆಯಲ್ಲಿದ್ರು ನಾವು ಆವಾಗ ಬಂದು ನೋಡ್ತೀವಿ, ಅದಕ್ಕೆ ನಮ್ಗೆ ಪರ್ಮಿಷನ್ ಇದೆ ಅಲ್ವಾ ಅಂತ ಕೇಳಿದಾಗ ರಾಣಾ ನಗ್ತಾ, ಅದು ನಿನ್ ಮನೆ, ನೀನ್ ಯಾವಾಗ ಬೇಕಾದ್ರೂ ಬರಬಹುದು ಅಂದ. ಅದಾದ್ಮೇಲೆ ಅರ್ಜುನ್ ಮತ್ತೆ ಸೀತಾ ರೂಮ್ ಒಳಗಡೆ ಹೋದ್ರು. ಅಲ್ಲಿ ಮೆಷಿನ್ ಸದ್ದುಗಳ ನಡುವೆ ಬಲಹೀನವಾಗಿ ಮಲಗಿದ್ದ ಆರಾಧನಳನ್ನ ನೋಡಿದಾಗ ಅರ್ಜುನ್ ಮನಸ್ಸಿಗೆ ನೋವಾಯ್ತು. ಆಗ ಆರುದ್ರ ಮತ್ತೆ ಪ್ರೀತಿ, ನೀವ್ ಮಾತಾಡ್ಕೊಂಡ್ ಬನ್ನಿ, ನಾವ್ ಹೊರಗಡೆ ಇರ್ತೀವಿ ಅಂತ ಹೇಳಿ ಹೊರಗಡೆ ಬಂದ್ರು. ಆರಾಧನಾಗೆ ಅವರನ್ನ ನೋಡುವಷ್ಟು ಕೂಡ ಶಕ್ತಿ ಇರ್ಲಿಲ್ಲ. ಅವಳ ಬಿಳಿಚಿದ ಕೆನ್ನೆಗಳಲ್ಲಿ ಕಣ್ಣೀರು ಧಾರೆಯಾಗಿ ಹರಿತಿತ್ತು. ಆರಾಧನಾ, ಈಗ ನಿನಗೆ ಹೇಗಿದೆ ಅಂತ ಅರ್ಜುನ್ ಮೃದುವಾಗಿ ಕೇಳಿದಾಗ ಆರಾಧನಾ ಮೆಲ್ಲಗೆ ಕಣ್ಣು ತೆರೆದ್ಲು. ಈಗ ಓಕೆ ಅರ್ಜುನ್, ನನ್ಗೆ ಯಾವುದೇ ಸಮಸ್ಯೆ ಇಲ್ಲ. ನಿಮ್ಮ ಅಮ್ಮ ಅಪ್ಪ ಎಲ್ರೂ ನನ್ನನ್ನ ಮತ್ತೆ ನಿಮ್ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಆದ್ರೆ ನನಗೆ ಅಲ್ಲಿಗೆ ಬರೋದ್ರಲ್ಲಿ ಇಷ್ಟ ಇಲ್ಲ. ಈ 1 ತಿಂಗಳು ನನ್ನನ್ನ ನೀವಿಬ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ. ಆ ಪ್ರೀತಿ ಪೂರ್ತಿ ನಿಮ್ ಜೊತೆಗಿರೋಕೆ ನನಗೆ ಅದೃಷ್ಟ ಇಲ್ಲ. ನಾನು ಮಾಡಿದ ಪಾಪಕ್ಕೆ ದೇವರು ಕೊಟ್ಟ ಶಿಕ್ಷೆ ಅಂತ ನನ್ನ ಒಂಟಿತನವನ್ನ ನಾನು ಒಪ್ಕೊಳ್ತೀನಿ. ಮಗುವಿನ ಬಗ್ಗೆ ನೀವಿಬ್ರು ತಲೆ ಕೆಡಿಸ್ಕೋಬೇಡಿ. ನನಗೇನಾದ್ರೂ ಆದ್ರೆ ನನ್ನ ಅಣ್ಣನ ಹತ್ರ ಮಗು ಖಂಡಿತ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಒಂದ್ ವೇಳೆ ಆ ದೇವರು ಮನಸ್ಸು ಮಾಡಿ ನನ್ನನ್ನ ಬದುಕ್ಸಿದ್ರೆ ಆ ಮಗುವನ್ನ ನಾನು ನೋಡ್ಕೊಳ್ತೀನಿ. ನೀವಿಬ್ರು ನನ್ನನ್ನ ಪೂರ್ತಿಯಾಗಿ ಮರೆತು ನಿಮ್ ಜೀವನವನ್ನ ಸಂತೋಷವಾಗಿ ಬಾಳಿ. ನಿಮ್ಗೆ ಯಾವುದೇ ತಪ್ಪಿದಸ್ತ ಭಾವನೆ ಬೇಡ. ನಾನ್ ಮಾಡಿದ್ದೆ ತಪ್ಪು, ಅದು ಈಗ ನನಗೆ ಅರ್ಥ ಆಗಿದೆ. ಎಲ್ರಿಗೂ ಸತ್ಯ ಗೊತ್ತಾಗಿದೆ. ಇನ್ಮೇಲೆ ನಿಮ್ಗೋಸ್ಕರ ನೀವು ಜೀವನ ಹಾಳು ಮಾಡ್ಕೋಬೇಡಿ ಅಂತ ತುಂಬಾ ಪಕ್ವವಾದ ಧ್ವನಿಯಲ್ಲಿ ಆರಾಧನಾ ಮಾತಾಡಿದ್ಲು. ಅವಳ ಮಾತಿನಲ್ಲಿ ಒಂದು ರೀತಿಯ ದೃಢತೆ ಮತ್ತೆ ತಪ್ಪಿದಸ್ತ ಭಾವನೆ ಇತ್ತು. ಆರಾಧನಾ, ನೀನು ಧೈರ್ಯ ಬಿಡಬೇಡ, ನಿನ್ನನ್ನು ನಾವು ಯಾವತ್ತೂ ಕೈ ಬಿಡಲ್ಲ, ನೀನ್ ಚಿಂತೆ ಮಾಡಬೇಡ ಅಂದ್ಲು ಸೀತಾ ಅವಳ ಕೈ ಹಿಡ್ಕೊಂಡು. ಸರಿ, ನೀವು ಹೊಡಿ, ನೀನು ಆಫೀಸಿಗೆ ಹೋಗ್ಬೇಕಲ್ವಾ ಅಂತ ಆರಾಧನಾ ಹೇಳಿದಾಗ, ಸರಿ ಆರಾಧನಾ, ನಾವು ಸಂಜೆ ಬಂದು ನಿನ್ನನ್ನು ನೋಡ್ತೀವಿ ಅಂದ್ಲು ಸೀತಾ. ಸಮಾಧಾನವಾಗಿರು, ಆರೋಗ್ಯ ನೋಡ್ಕೊ,
ಈಗ ನಿನ್ ಬಗ್ಗೆ ಮತ್ತೆ ಮಗುವಿನ ಬಗ್ಗೆ ಮಾತ್ರ ನೀನು ಯೋಚಿಸ್ಬೇಕು, ಅರ್ಥ ಆಯ್ತಾ ಅಂತ ಅವಳ ತಲೆ ಸವರ್ದ ಅರ್ಜುನ್. ಅರ್ಜುನ್, ನನ್ನನ್ನ ಕ್ಷಮಿಸ್ಬಿಡಿ ಅಂದ್ಲು ಆರಾಧನಾ. ಅರ್ಜುನ್ ಯಾಕೆ ಅಂತ ಕೇಳಿದಾಗ, ನೀವಿಬ್ರು ತುಂಬಾ ಒಳ್ಳೆಯವರು, ನನ್ನಿಂದ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ, ಸಾರಿ, ಇನ್ಮೇಲೆ ನನ್ನಿಂದ ನಿಮ್ಗೆ ಯಾವುದೇ ತೊಂದರೆ ಬರಲ್ಲ ಅಂತ ಹೇಳಿ ಒಂದು ನೋವಿನ ನಗು ಬೀರಿದ್ಲು ಆರಾಧನಾ. ತುಂಬಾ ಯೋಚಿಸ್ಬೇಡ ಆರಾಧನಾ, ರೆಸ್ಟ್ ತಗೋ ಅಂತ ಹೇಳಿ ಸೀತಾ ಜೊತೆಗೆ ಅರ್ಜುನ್ ಹೊರಗಡೆಗೆ ಬಂದ. ಆಗ ರಾಣಾ ಡಾಕ್ಟರ್ ರೂಮ್ನಿಂದ ಹೊರಗಡೆ ಬಂದು, ಅರ್ಜುನ್ ನೀವು ಹೊರಡಿ, ಪಾಪುನ ಈಗ ಡಿಸ್ಚಾರ್ಜ್ ಮಾಡ್ಕೋಬಹುದು ಅಂತ ಹೇಳಿದಾರೆ, ನಾನು ಅವಳನ್ನ ಮನೆ ಕರ್ಕೊಂಡು ಹೋಗ್ತೀನಿ ಅಂದ. ರಾಣಾ ಹೇಳ್ದಂತೆಯೇ ಆರಾಧನಳನ್ನ ತನ್ನ ಮನೆಗೆ ಕರ್ಕೊಂಡು ಹೋಗೋಕೆ ಏರ್ಪಾಟು ಮಾಡ್ದ. ಅರ್ಜುನ್ ತನ್ನ ಕುಟುಂಬದ ಜೊತೆಗೆ ಹೊರಟಾಗ ಅನಂತ್ನ ಕಾರು ಹಿಂದೆಯೇ ಹೋಯಿತು. ವಿಜಯ್, ರಾಣಾ, ರುದ್ರ, ಸಂಧ್ಯಾ ಮತ್ತೆ ಪ್ರೀತಿ ಐವರು ಆರಾಧನಳನ್ನ ಸುರಕ್ಷಿತವಾಗಿ ತಮ್ಮ ಮನೆಗೆ ಕರ್ಕೊಂಡು ಹೋದ್ರು. ವಿಶ್ವನಾಥ್ ಅವರು ಒಬ್ರೇ ಇರೋ ಫಾರ್ಮ್ ಹೌಸ್ಗೆ ಹೊರಟರು. ಕರ್ಣನು ಕೂಡ ಅಲ್ಲಿಂದ ಹೊರಟ. ಮತ್ತೊಂದೆಡೆ ಕರ್ಣನ ಮನೆಯಲ್ಲಿ ಸತ್ಯ ಸೋಫಾ ಮೇಲೆ ಕೂತು ಗೊಣಗ್ತಿದ್ಲು. ಇವನ್ ಸರಿಯಾದ ಅಹಂಕಾರಿ, ಇದ್ದಕ್ಕಿದ್ದ ಹಾಗೆ ರಾತ್ರಿ ಎದ್ದು ಓಡಿದಾನೆ, ಏನು ಎತ್ತ ಅಂತ ಹೇಳಿ ಹೋಗಿದಾನ ಏನು, ಬೆಳಗೂ ಆಗೋಯ್ತು ಅಂತ ಅವಳಿಗೆ ಕರ್ಣ ಹೋಗಿದ್ ಗೊತ್ತು. ಕಾರಿನ ಶಬ್ದ ಕೇಳಿ ಅವಳು ಎದ್ದು ನೋಡಿದಾಗ ಅವಳನ್ನ ತೊಂದರೆಗೊಳಿಸ್ದಂತೆ ಹೊರಗಡೆಯಿಂದ ಲಾಕ್ ಮಾಡಿ ಹೋಗಿದ್ದ. ಫೋನ್ ಮಾಡಿ ಕೇಳಬೇಕು ಅಂತ ಹಲವು ಬಾರಿ ಯೋಚಿಸ್ತವಳು, ಇವನಿಗೆ ಯಾಕೆ ನಾನ್ ಫೋನ್ ಮಾಡ್ಬೇಕು, ಅವನ್ ಡಾಕ್ಟರ್, ಏನಾದ್ರೂ ಎಮರ್ಜೆನ್ಸಿ ಕೇಸ್ ಬಂದಿರುತ್ತೆ, ಹೋಗಿರ್ತಾನೆ ಅಂತ ಸಮಾಧಾನ ಮಾಡ್ಕೊಂಡ್ಲು. ಮತ್ತೆ ಕಾರಿನ ಹಾರ್ನ್ ಸದ್ದು ಕೇಳಿದಾಗ ಆತಂಕವನ್ನ ಮರೆ ಮುಚ್ಕೊಂಡು ಕಿಚನ್ ಒಳಗಡೆ ಹೋದ್ಲು. ಕರ್ಣ ಒಳಗಡೆ ಬಂದು ಅವಳನ್ನ ಹುಡುಕಿ ರಾತ್ರಿ ಎಲ್ಲ ಹಾಸ್ಪಿಟಲ್ನಲ್ಲಿ ಇದ್ದಿದ್ರಿಂದ ಸ್ನಾನಕ್ಕೆ ಹೋದ. ಸ್ನಾನ ಮುಗಿಸಿ ಕರ್ಣ ಒದ್ದೆ ತಲೆಯೊಂದಿಗೆ ಕಿಚನ್ ಒಳಗಡೆ ಬಂದ. ಅಲ್ಲಿ ಸ್ಟಿಕ್ ಇಲ್ಲದೆ ನಿಂತಿದ್ದ ಸತ್ಯಳನ್ನ ನೋಡಿದಾಗ ಅವನೊಳಗಿದ್ದ ಪ್ರೀತಿ ಅವನಿಗೆ ತಿಳಿದೇನೆ ಅವಳ ಹತ್ರ ಹೋಗುವಂತೆ ಪ್ರೇರೇಪಿಸಿತು. ಮೆಲ್ಲನೆ ಅವಳ ಹಿಂದಿನಿಂದ ಹೋಗಿ ಅವಳ ಸೊಂಟವನ್ನ ಅಪ್ಕೊಂಡ. ರಾತ್ರಿ ಎಲ್ಲಿಗೆ ಹೋದೆ ಅಂತ ಒಂದ್ ಮಾತು ಫೋನ್ ಮಾಡಿ ಕೂಡ ನೀನ್ ಕೇಳಲಿಲ್ಲ, ಏಯ್ ಇನ್ನು ನಿನ್ಗೆ ನನ್ ಮೇಲೆ ಅಷ್ಟೊಂದು ಕೋಪನ ಅಂತ ಅವಳ ಕಿವಿಯಲ್ಲಿ ಪಿಸುಗುಟ್ಟ ಕರ್ಣ. ಆ ಸ್ಪರ್ಶಕ್ಕೆ ಸತ್ಯ ಒಂದು ನಿಮಿಷ ಮೈ ನವಿರೇಳಿದ್ರು ಮುಂದಿನ ಕ್ಷಣವೇ ಅವಳ ತಾಳಿ ಇಲ್ಲದ ಕುತ್ತಿಗೆ ಅವಳಿಗೆ ತನ್ನ ಸ್ವಾಭಿಮಾನವನ್ನ ನೆನಪಿಸಿತ್ತು. ಕರ್ಣನ ಕೈಗಳನ್ನ ಆವೇಶದಿಂದ ಬಿಡಿಸ್ಕೊಂಡು ಅವನ ಕಡೆಗೆ ತಿರುಗಿದ್ಲು. ಅವಳ ಕಣ್ಣುಗಳಲ್ಲಿ ಕೋಪ ಕಿಚ್ಚಿನಂತೆ ಧಗಧಗಿಸ್ತಿತ್ತು. ಮುಟ್ಟೋ ಅಧಿಕಾರ ಯಾರು ಕೊಟ್ಟಿದ್ದು ನಿಮಗೆ ಅಂತ ಸತ್ಯ ಆಕ್ರೋಶದಿಂದ ಕಿರ್ಚಿದ್ಲು. ಕರ್ಣ ದಿಗ್ಭ್ರಮೆಗೊಂಡು ನಿಂತ. ಸತ್ಯ, ನಾನು ಅಂತ ಅವನು ಹೇಳ್ತಿರೋವಾಗ್ಲೆ, ಸುಮ್ಮನೆ ಕೂಡ ಮುಟ್ಬೇಡಿ, ನಾನು ಯಾರು, ನಿಮ್ ಅನುಮಾನಕ್ಕೆ ಬಲಿಯಾದವಳು ಅಷ್ಟೇ ತಾನೆ, ಕುತ್ಕೇಲ್ ತಾಳಿ ಇದ್ದಾಗ್ಲೂ ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ಈಗ ಅದೂ ಇಲ್ಲ, ಇನ್ ಯಾವ ಧೈರ್ಯದಲ್ಲಿ ಬಂದು ಒಪ್ಕೊಳ್ತಿದ್ದೀರಾ ಅಂತ ಅವಳು ತನ್ನ ಖಾಲಿ ಕುತ್ತಿಗೆನ ತೋರಿಸಿ ಕೇಳಿದಾಗ ಕರ್ಣನ ಮುಖ ಬಾಡ್ ಹೋಯ್ತು. ರಾತ್ರಿ ನಾನು ಎಲ್ಲಿಗೆ ಹೋದೆ ಅಂತ ಒಂದ್ ಮಾತು ಕೇಳಬಾರ್ದ ಅಂತ ಕೇಳ್ತಿದ್ದೀರಾ, ನೀವು ಸತ್ರು ನನಗೆ ಚಿಂತೆ ಇಲ್ಲ, ಫೋನ್ ಮಾಡಿ ವಿಚಾರಿಸೋಕೆ ನಾನೇನು ನಿಮ್ ಹೆಂಡತಿ ಅಲ್ಲ ಮಿಸ್ಟರ್ ಕರ್ಣ, ನಿಮ್ ಮನೆಯಲ್ಲಿ ಅಡುಗೆ ಕೂತಿರೋ ಒಬ್ಬ ಕೆಲ್ಸದಾಕೆ ಅಷ್ಟೆ ಅಂತ ಅವಳು ಮಾತುಗಳನ್ನ ಬಾಣದಂತೆ ಎಸೆದ್ಲು. ಕರ್ಣ ಅವಳ ಕೋಪವನ್ನ ಮೆಚ್ಚಬೇಕೋ ಅಥವಾ ಅವಳ ಮಾತುಗಳಿಂದ ನೊಂದಿದಿನೋ ಅಂತ ತಿಳಿದೇ ನಿಂತ. ಸತ್ಯಳ ಈ ಆಕ್ರೋಶ ಅವನನ್ನ ನಿಲ್ಲಿಸಿದಂತಾಗಿತ್ತು, ಆದ್ರೂ ಸಹಜವಾಗಿರೋಕೆ ಪ್ರಯತ್ನಿಸ್ತ. ಅಬ್ಬಾ, ಇವಾಗ್ಲೆ ನನ್ನ ಹಳೆ ಸತ್ಯಳನ್ನ ನೋಡಿದ ಹಾಗಿದೆ, ಈ ಅಹಂಕಾರ ಮಾತುಗಳು ಅಂದ್ರೆ ನನ್ಗಿಷ್ಟ, ಆದ್ರೆ ಒಂದು ಸತ್ಯ, ತಾಳಿನ ಕೈಚಿ ಬಿಸಾಡಿದ್ರೆ ನಮ್ಮ ಸಂಬಂಧ ಮುಗಿದು ಹೋಗಲ್ಲ, ಅದು ನನ್ನ ಮನಸ್ಸಿನಲ್ಲಿದೆ ಅಂತ ಅವನು ನಿಧಾನವಾಗಿ ಹೇಳಿದಾಗ ಸತ್ಯ ಒಂದು ಹೀಯಾಳಿಕೆಯ ನಗು ಬೀರಿದ್ಲು. ಮನಸ್ಸಿನಲ್ಲಿರ್ಲಿ ಅಥವಾ ಕಸದ ಬುಟ್ಟಿಲಿರ್ಲಿ, ಈಗ ನನ್ನ ದಾರಿಯಿಂದ ಅಡ್ಡಾಡ್ಬೇಡಿ ಅಂತ ಅವನನ್ನ ತಳ್ಳಿ ಮುಂದೆ ಹೋಗೋಕೆ ಪ್ರಯತ್ನಿಸಿದ್ಲು. ಕಾಲುಗಳಲ್ಲಿದ್ದ ದೌರ್ಬಲ್ಯ ಅವಳನ್ನ ಸ್ವಲ್ಪ ಸುಸ್ತು ಮಾಡಿದ್ರು ಕರ್ಣ ಅವಳನ್ನ ಹಿಡಿಯೋಕೆ ಕೈ ಚಾಚ್ದ. ಬೇಡ, ಮುಟ್ಬೇಡ ಅಂತ ಹೇಳಿದ್ನಲ್ಲ, ಈ ಸ್ಟಿಕ್ಕಿಂತ ನಿನ್ಮೇಲೆ ನನಗೆ ನಂಬಿಕೆ ಕಮ್ಮಿ ಅಂತ ವೇಗವಾಗಿ ನಡೆಯೋಕೆ ಪ್ರಯತ್ನಿಸಿದ್ಲು. ಕರ್ಣ ಕೈಗಳನ್ನ ಕಟ್ಕೊಂಡು ಅವಳನ್ನೇ ನೋಡ್ದ. ನೋಡೋಣ ಎಷ್ಟು ದೂರ ಹೀಗೆ ಮುಂಡುತನ ಮಾಡ್ತೀಯ ಅಂತ ನಾನು ನೋಡ್ತೀನಿ, ನೀನೀಗ ಕಾಲೇಜಿಗೆ ಹೋಗ್ಬೇಕು, ನಾನು ಡ್ರಾಪ್ ಮಾಡ್ತೀನಿ, ಇದು ನನ್ನ ಆರ್ಡರ್ ಅಂದ ಅಧಿಕಾರದಿಂದ. ಆರ್ಡರ್ ಹಾಕೋಕೆ ನಿಮ್ಮ ಹಾಸ್ಪಿಟಲ್ ಅಲ್ಲ ಇದು, ನನ್ನ ಜೀವನ, ನಾನು ಬಸ್ಸಲ್ಲಿ ಹೋಗ್ತೀನಿ ಅಂತ ಕಿರ್ಚಿದ್ಲು ಸತ್ಯ. ಬಸ್ಸಲ್ಲಿ ಹೋಗ್ತೀಯಾ, ನಿನ್ ಕಾಲಿನ ಈಗಿನ ಸ್ಥಿತಿಗೆ ಜನದಟ್ಟಣೆಯಲ್ಲಿ ಯಾರಾದ್ರೂ ತುಳಿದ್ರೆ ಆಮೇಲೆ ಮತ್ತೆ ಆ ಸ್ಟಿಕ್ಕನ್ನೇ ಹುಡುಕ್ತೀಯ. ಅಷ್ಟೇ ಅಲ್ಲ, ನಿನ್ ಹೊಟ್ಟೆಲ್ ನನ್ನ ಮಗು ಇದೆ, ಅದಕ್ಕೆ ಸುಮ್ಮನೆ ಬಂದು ಕಾರಲ್ಲಿ ಕೂರು, ಇಲ್ಲಾಂದ್ರೆ ಈಗ ಮಾಡಿದ ಹಾಗೆ ಮತ್ತೆ ಅಪ್ಕೊಂಡು ಎತ್ಕೊಂಡು ಹೋಗಿ ಕಾರಲ್ಲಿ ಕೂರಿಸ್ತೀನಿ,
ಯಾವ್ದು ಬೇಕು ಅಂತ ನೀನೇ ನಿರ್ಧಾರ ಮಾಡ್ಕೊ ಅಂತ ಕರ್ಣ ಒಂದು ತುಂಟತನದ ನಗುವಿನೊಂದಿಗೆ ಹೇಳಿ ಕಣ್ಣು ಹೊಡೆದ. ಸತ್ಯ ಕೋಪದಲ್ಲಿ ಕೈಗಳನ್ನ ಕಿವುಚಿದ್ಲು. ರಾಕೆಟ್ ರಾಜ ಅನ್ಕೊಂಡಿದ್ದಾರೆ ಅಂತ ಸತ್ಯ ಗುಣುಕ್ತಾ ಮುಂದೆ ಹೋದಾಗ ಕರ್ಣ ಅವಳನ್ನ ಗೆದ್ದ ಹಿರಿಮೆಯಲ್ಲಿ ಅವಳ ಹಿಂದೆನೆ ಹೋದ. ಅವಳು ಹಾಲ್ನಲ್ಲಿ ಕೂತ್ಲು. ಹತ್ರಕ್ಕೆ ಹೋದವನು, ನಾನ್ ಸ್ವಲ್ಪ ಹೊತ್ತು ಮಲಗ್ತೀನಿ, ನಿನ್ ಕಾಲೇಜಿಗೆ ರೆಡಿಯಾಗಿ ನನ್ನನ್ನ ಎಪ್ಸು ಅಂದ. ಹಾಗಾದ್ರೆ ಈಗ ನೀನ್ ಮಲಗ್ತೀಯ ಅಂದ್ರೆ ನೀನ್ ಕಾಲೇಜಿಗೆ ಬರ್ತಾ ಇಲ್ವಾ ಅಂತ ಕೇಳಿದ್ಲು ಅವಳು. ನಂಗೆ ಮಧ್ಯಾಹ್ನದ ಮೇಲ್ ಕ್ಲಾಸು, ನಾನು ಕಾಲೇಜಿಗೆ ಕಾಲ್ ಮಾಡಿ ಹೇಳಿದ್ದೀನಿ 10 ಗಂಟೆಗೆ ಹಾಸ್ಪಿಟಲ್ಗೆ ಹೋಗ್ಬೇಕು, ಅದಕ್ಕೆ ನಿನ್ನನ್ನು ಕಾಲೇಜ್ನಲ್ಲಿ ಡ್ರಾಪ್ ಮಾಡಿ ನಾನು ಇಲ್ಲಿಗೆ ಬಂದು ರೆಡಿಯಾಗಿ ಹೋಗ್ತೀನಿ. ಈಗ ಸಮಯ 7 ಗಂಟೆ ಅಷ್ಟೆ, ಸ್ವಲ್ಪ ಹೊತ್ತು ನಾನು ಮಲಗ್ತೀನಿ ಅಂತ ಹೇಳಿ ಹೋದ ಕರ್ಣ. ಇತ್ತ ರಾಣ ಮನೆಯಲ್ಲಿ ಆರಾಧನಾಳನ್ನ ಕರ್ಕೊಂಡು ಬಂದು ಅವಳ ರೂಮ್ನಲ್ಲಿ ಮಲಗಿಸಿದ್ರು. ಅಲ್ಲಿ ಒಂದು ನಿಶ್ಶಬ್ದ ಆವರಿಸಿತ್ತು. ಆರುದ್ರಳೊಳಗೆ ಯಾವುದೋ ಒಂದು ತಲ್ಲಣ ಹೆಚ್ಚಾಗ್ತಲೇ ಇತ್ತು. ವಿಜಯ್ ಅಲ್ಲಿದ್ರು ಅವನು ಆರುದ್ರಳನ್ನ ಗಮನಿಸ್ದೆ ಆರಾಧನಾಳ ಟ್ರೀಟ್ಮೆಂಟ್ ಬಗ್ಗೆ ರಾಣಾ ಜೊತೆಗೆ ತೀವ್ರವಾಗಿ ಚರ್ಚಿಸ್ತಿದ್ದ. ಪ್ರೀತಿ ಎಲ್ರಿಗೂ ಕಾಫಿ ಕೊಟ್ಟ ನಂತರ ವಿಜಯ್ ಅಲ್ಲಿಂದ ಹೊರಟ. ವಿಜಯ್ ಕಾರ್ನಲ್ಲಿ ಹೋಗ್ತಿರೋವಾಗ್ಲೆ ಒಂದು ಕಾಲ್ ಬಂತು. ಅದನ್ನ ಮಾತನಾಡಿದವನ ಮುಖ ಕೋಪದಿಂದ ಕೆಂಪಾಯ್ತು. ಸ್ಟೇರಿಂಗ್ ಅನ್ನ ಆವೇಶದಿಂದ ತಿರುಗಿಸಿದ ವಿಜಯ್ ಕಾರನ್ನ ಅರ್ಜುನ್ ಮನೆ ಕಡೆಗೆ ಚಲಾಯಿಸ್ದ. ವಿಜಯ್ನ ಕಾರು ಅರ್ಜುನ್ ಮನೆ ಮುಂದೆ ಬಂದು ಜೋರಾಗಿ ನಿಂತಿತ್ತು. ಟೈರ್ಗಳು ರಸ್ತೆಗೆ ಉಜ್ಜಿದ ಶಬ್ದ ಅವನ ಮನಸ್ಸಿನಲ್ಲಿದ್ದ ಕೋಪದ ಪ್ರತಿಬಿಂಬದಂತಿತ್ತು. ಕಾರಿನಿಂದ ಇಳಿದ ವಿಜಯ್ ಏನನ್ನು ಯೋಚಿಸದೆ ವೇಗವಾಗಿ ಮನೆಯೊಳಗಡೆ ಹೋದ. ಹಾಲಿನೊಳಗಡೆ ಹೋಗ್ತಿದ್ದಂತೆಯೇ ಅವನ ಧ್ವನಿ ಜೋರಾಯ್ತು. ಅರ್ಜುನ್, ನಿಂಗೆ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ಏನ್ ಮಾಡಿದ್ಯಾ ನೀನು ಅಂತ ಕೂಗ್ತಲೆ ಒಳಗಡೆ ಹೋದವನು ಅಲ್ಲಿದ್ದವರನ್ನ ನೋಡಿ ಸ್ತಬ್ಧನಾಗಿ ನಿಂತ. ಅಲ್ಲಿ ಸೋಫಾದ ಮೇಲೆ ವೆಂಕಟರಾಮ್, ವಾರಿಜ, ಆನಂದ್, ಗೀತಾ ಮತ್ತೆ ಸೀತಾ ಕೂತ್ಕೊಂಡು ಏನೇನೋ ಮಾತಾಡ್ತಿದ್ರು. ವಿಜಯ್ನ ಆವೇಶವನ್ನ ಕಂಡು ಅವರೆಲ್ಲರೂ ಶಾಕ್ ಆದ್ರು. ವೆಂಕಟರಾಮ್ ಎದ್ದು, ಏನಾಯ್ತು ವಿಜಯ್, ಯಾಕೆ ಎಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ ಅಂತ ಕೇಳಿದ್ರು. ವಿಜಯ್ ತಕ್ಷಣ ತನ್ನನ್ನು ತಾನು ಸಮಾಧಾನ ಮಾಡ್ಕೊಂಡ. ಸಾರಿ ಅಂಕಲ್, ಏನೂ ಇಲ್ಲ ಅಂತ ಹಲ್ಲು ಕಚ್ಚಿ ಹೇಳಿ ಪಕ್ಕದಲ್ಲಿದ್ದ ಅರ್ಜುನ್ನ ಕೈ ಹಿಡಿದು ಗಾರ್ಡನ್ ಕಡೆಗೆ ಎಳ್ಕೊಂಡು ಹೋದ. ಸೀತಾ ಆತಂಕದಿಂದ ಕಿಟಕಿಯ ಮೂಲಕ ಅವರನ್ನ ನೋಡ್ತಿದ್ಲು. ಗಾರ್ಡನ್ಗೆ ಬಂದ ತಕ್ಷಣ ಅರ್ಜುನ್ ಕೈಯನ್ನ ಬಿಟ್ಟ ವಿಜಯ್ ಮತ್ತೆ ಕೂಗ್ದ. ಏನ್ ಮಾಡಿದ್ಯಾ ನೀನು? ನಿಂಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಅರ್ಜುನ್ ಅಂದ. ಆಗ ಅರ್ಜುನ್ ಬೇಸರದಿಂದ, ಈಗ ಏನಾಯ್ತು ವಿಜಯ್, ಯಾಕೆ ಹೀಗೆ ಕೂಗ್ತಾ ಇದೀಯಾ ಅಂದ. ಎಲ್ಲವೂ ಸಮಸ್ಯೆನೆ. ನಿನ್ನೆ ರಾತ್ರಿ ತುಂಬಾ ಕಷ್ಟಪಟ್ಟು ಆ ಯಾದವ್ನನ್ನ ಅರೆಸ್ಟ್ ಮಾಡ್ಸಿದ್ವಿ. ನೀನ್ ಬೆಳಗ್ಗೆನೆ ಅವನ್ ಮೇಲಿದ್ದ ಕೇಸ್ ವಾಪಸ್ ತಗೊಂಡಿದ್ಯಾ. ಈಗ ಯಾದವ್ ಮತ್ತೆ ಆ ವರದಿಗಾರ ರಘು ಇಬ್ರನ್ನ ಪೊಲೀಸರು ಬಿಟ್ಬಿಟ್ಟಿದ್ದಾರೆ. ಯಾಕೆ ಹೀಗ್ ಮಾಡ್ದೆ ಅಂತ ವಿಜಯ್ ರೇಗ್ದ. ಅರ್ಜುನ್ ದೀರ್ಘವಾಗಿ ಉಸಿರು ಬಿಟ್ಟು ಅಲ್ಲಿನ ಕಲ್ಲು ಬೆಂಚ್ ಮೇಲೆ ಕೂತ. ಎಲ್ಲದಕ್ಕೂ ಒಂದು ಕಾರಣ ಇದೆ ವಿಜಯ್. ಸದ್ಯಕ್ಕೆ ಅದು ನಿನ್ಗೆ ಗೊತ್ತಾಗೋದು ಬೇಡ. ಟೆನ್ಷನ್ ಆಗ್ಬೇಡ. ಬಾ, ಒಳಗಡೆ ಹೋಗಿ ಕಾಫಿ ಕುಡ್ದು ಸ್ವಲ್ಪ ಹೊತ್ತು ಇಲ್ಲೇ ರೆಸ್ಟ್ ತಗೋ ಅಂದ ಶಾಂತವಾಗಿ. ಏಯ್, ನನಗಿಲ್ಲಿ ತಲೆ ಸಿಡಿಯುವಂತಿದೆ, ನೀನ್ ನೋಡು, ಸುಮ್ನೆ ಕಾಫಿ ಕುಡಿ ಮಲಗು ಅಂತ ಕತೆ ಹೇಳ್ತಿದ್ಯಾ ಅಂತ ವಿಜಯ್ ಮತ್ತೆ ಕೂಗ್ದ. ಅರ್ಜುನ್ ವಿಜಯ್ನನ್ನ ನೋಡ್ದ. ಅವನ ಕಣ್ಣುಗಳಲ್ಲಿ ಒಂದು ರೀತಿ ನೋವಿತ್ತು. ಎಲ್ಲವೂ ರಾಣಾಗಾಗಿ ವಿಜಯ್ ಎಂದ ಅರ್ಜುನ್. ವಿಜಯ್ 1 ನಿಮಿಷ ಗಲಿಬಿಲಿಗೊಂಡ. ರಾಣನಿಗಾಗ? ರಾಣಾಗೆ ಇದ್ರಲ್ಲೇನ್ ಸಂಬಂಧ ಅಂತ ಆತಂಕದಿಂದ ಕೇಳ್ದ. ಅರ್ಜುನ್ ಮೆಲ್ಲನೆ ಎದ್ದು ವಿಜಯ್ ಹತ್ರಕ್ ಬಂದ. ಅವನ ಧ್ವನಿ ಈಗ ತುಂಬಾ ಮೃದುವಾಗಿತ್ತು. ವಿಜಯ್, ಯಾದವ್ ಮೂಲಕ ಆ ವಿಡಿಯೋವನ್ನ ನಮ್ಮ ಅಪ್ಪನ ಫೋನಿಗೆ ಕಳಿಸೋಕೆ ಹೇಳಿದ್ ಬೇರೆ ಯಾರೂ ಅಲ್ಲ, ಆ ರುದ್ರ ಅಂದ. ಆ ಮಾತು ವಿಜಯ್ನ ಕಿವಿಗೆ ಬಿದ್ದ ತಕ್ಷಣ ಅವನ ಹೃದಯ ಪುಡಿ ಪುಡಿಯಾದಂತೆ ನೋವಾಯ್ತು. ಭೂಮಿಯೇ ಕಾಲ್ ಕೆಳಗೆ ಜಾರದಂತಾಗಿ ಆಶ್ಚರ್ಯದಿಂದ ನಿಂತಲ್ಲೇ ಮರುಗಡ್ತಾ ವಿಜಯ್. ಏನ್ ಹೇಳ್ತಿದ್ಯಾ, ರುದ್ರನಾ ಅಂತ ವಿಜಯ್ ನಂಬೋಕ್ಕಾಗ್ದೆ ಕೇಳ್ದ. ಹೌದು, ನಾನ್ ಮನೆಗೆ ಬರುವಾಗ ಕಮಿಷನರ್ ಫೋನ್ ಮಾಡಿದ್ರು. ಯಾದವ್ ಪೊಲೀಸರ ಏಟನ್ನ ತಾಳೋಕಾಗ್ದೆ ನಿಜವನ್ನ ಒಪ್ಕೊಂಡಿದ್ದಾನೆ. ರುದ್ರಾಗೆ ಬೇನಾಮಿಯಾಗಿ ಆ ಟೆಂಡರ್ ತೆಗೆದುಕೊಳ್ಳೋಕೆ ಬಂದಿದ್ನಂತೆ. ಆದ್ರೆ ಆ ಟೆಂಡರ್ ಅವನಿಗೆ ಸಿಗ್ಲಿಲ್ಲ ಅನ್ನೋ ಕೋಪದಲ್ಲಿ ನನ್ನನ್ನ ಹೇಗಾದ್ರೂ ಮಾಡಿ ಸಿಕ್ ಹಾಕಿಸ್ಬೇಕು ಅಂತ ರುದ್ರ ಕಾಯ್ತಾ ಇದ್ಲು. ಈಗ ಸರಿಯಾದ ಸಮಯ ನೋಡಿ ನನ್ನನ್ನ ಎಲ್ಲಾ ದಾರಿಯಲ್ಲೂ ಬ್ಲ್ಯಾಕ್ ಮಾಡಿ ಇಟ್ಟಿದ್ದಾಳೆ. ಅವಳ ಬುದ್ಧಿ ಅಷ್ಟೆ ಅಂದವನು ವಿಜಯ್ ಭುಜದ ಮೇಲೆ ಕೈ ಇಟ್ಟ. ರಾಣಾ ನನಗೋಸ್ಕರ ಎಷ್ಟೋ ಮಾಡಿದಾನೆ. ನನ್ನ ಪ್ರೀತಿಯ ಜೀವನಕ್ಕಾಗಿ ಮತ್ತೆ ಕುಟುಂಬದ ನೆಮ್ಮದಿಗಾಗಿ ನಿನ್ನೆ ರಾತ್ರಿ ಅವನು ನಮ್ಮ ಅಪ್ಪನ ಕಾಲಿಗೆ ಬಿದ್ದಿದ್ದಾನೆ. ಆರಾಧನಗೋಸ್ಕರ ತನ್ನ ಮರ್ಯಾದೆಯನ್ನ ಕಳ್ಕೊಂಡು ನಿಂತಿದ್ದಾನೆ. ಈಗ ಅವನ ಇನ್ನೊಬ್ಳು ತಂಗಿ ರುದ್ರ ಹೀಗ್ ಮಾಡಿದಾಳೆ ಅಂತ ಗೊತ್ತಾದ್ರೆ ಅವನ್ ತಡಿಯಲ್ಲ. ಅವಳನ್ನ ಅರೆಸ್ಟ್ ಮಾಡೋಕೆ ಕಮಿಷನರ್ ನನಗೆ ಫೋನ್ ಮಾಡಿದ್ರು. ಪಾಪ, ಒಬ್ಬ ಮನುಷ್ಯ ಎಷ್ಟು ನೋವನ್ನ ತಡ್ಕೋತಾನೆ. ರಾಣಾಗೆ ಈ ವಿಷಯ ಗೊತ್ತಾಗೋದು ಬೇಡ, ತಿಳಿದ್ರೆ ಅವನು ಓಡ್ದು ಹೋಗ್ಬಿಡ್ತಾನೆ.
ಅಂತಲೇ ನಾನು ಕೇಸ್ ವಾಪಸ್ ತಗೊಂಡೆ. ಕಮಿಷನರ್ ಹತ್ರ ಇದು ನಮ್ಮ ಫ್ಯಾಮಿಲಿ ವಿಷಯ ಅಂತ ಹೇಳಿ ಮುಗಿಸ್ಬಿಟ್ಟೆ ಅಂತ ಹೇಳಿ ಮುಗಿಸ್ತಾ ಅರ್ಜುನ್. ವಿಜಯ್ಗೆ ಏನು ಮಾತಾಡೋಕ್ಕೂ ಆಗ್ಲಿಲ್ಲ. ರುದ್ರ ಮೇಲೆ ಇದ್ದ ಕೋಪಕ್ಕಿಂತ ತನ್ನ ಗೆಳೆಯ ಅರ್ಜುನ ಉದಾತ್ತ ಮನಸ್ಸು ಅವನನ್ನ ಕರಗಿಸಿತ್ತು. ತನ್ನ ಕುಟುಂಬವನ್ನ ಹಾಳು ಮಾಡೋಕೆ ನೋಡ್ದವಳನ್ನ ತನ್ನ ಗೆಳೆಯ ರಾಣನ ನೆಮ್ಮದಿಗಾಗಿ ಕ್ಷಮಿಸಿದ ಅರ್ಜುನನ್ನ ನೋಡಿ ವಿಜಯ್ ಭಾವುಕನಾಗಿ ಅವನನ್ನ ಅಪ್ಕೊಂಡ. ಕಿಟಕಿ ಮೂಲಕ ಇದನ್ನೆಲ್ಲ ನೋಡ್ತಿದ್ದ ಸೀತಾಗೆ ಅವ್ರು ಏನ್ ಮಾತಾಡಿದ್ರು ಅಂತ ಗೊತ್ತಾಗ್ದಿದ್ರು ಇಬ್ಬರ ಅಪ್ಪುಗೆ ಯಾವುದೋ ದೊಡ್ಡ ಹೊರೆಯನ್ನ ಕಡಿಮೆ ಮಾಡಿದೆ ಅಂತ ಅವಳಿಗೆ ಅನ್ನಿಸ್ತು. ಅರ್ಜುನ್ ವಿಜಯ್ ಬೆನ್ನನ್ನ ತಡ್ತಾ, ನೀನು ನನ್ನ ಗೆಳೆಯ ವಿಜಯ್, ನನ್ನಿಂದ ನಿನಗಾದ ಅವಮಾನವನ್ನ ತಾಳ್ಕೊಳ್ಳೋಕಾಗ್ತಿಲ್ಲ. ನನ್ಗೆ ಅರ್ಥ ಆಗುತ್ತೆ. ಆದ್ರೆ ಅದೇ ಸಮಯದಲ್ಲಿ ರಾಣ ನಿನಗ್ಯಾರು? ನಿನ್ನ ಅಕ್ಕನ ಗಂಡ. ಅವನು ನಿನ್ನ ಕುಟುಂಬನೇ. ಹಾಗಾಗಿ ಈ ವಿಷಯ ಹೊರಗಡೆ ಹೋಗ್ದಿರೋ ಹಾಗೆ ನೀನೇ ನೋಡ್ಕೋಬೇಕಂದ. ವಿಜಯ್ ಕಣ್ಣೊರೆಸ್ಕೊಂಡು, ಸರಿ ಮಚ್ಚ, ನಂಗೆ ಅರ್ಥ ಆಗುತ್ತೆ, ಥ್ಯಾಂಕ್ಸ್. ನೀನು ಮೊದಲಿನಂತಿಲ್ಲ, ಈಗ ತುಂಬಾ ಪಕ್ವವಾಗಿ ನಡ್ಕೊಳ್ತಿದ್ಯಾ ಅಂದ. ಸರಿ ಬಿಡು, ಹೇಗೋ ಈ ವಿಷಯ ಮುಗೀತು. ನೀನಿನ್ ಯಾವುದಕ್ಕೂ ಫೀಲ್ ಮಾಡಬೇಡ. ಬಾ ಒಳಗಡೆ ಹೋಗೋಣ ಅಂತ ಅರ್ಜುನ್ ಕರೆದ. ಆಗ ವಿಜಯ್ ನಿರಾಕರಿಸ್ದ. ಇಲ್ಲ ಮಚ್ಚ, ನಾನು ಫ್ಲ್ಯಾಟಿಗೆ ಹೋಗಿ ಬರ್ತೀನಿ ಅಂದ. ಇಬ್ರು ಒಳಗಡೆಗೆ ಬಂದ್ರು. ವಿಜಯ್ ವೆಂಕಟರಾಮ್ನವರನ್ನ ನೋಡಿ, ಸಾರಿ ಅಂಕಲ್, ನನಗೂ ಅವನಿಗೂ ಒಂದು ಸಣ್ಣ ಸಮಸ್ಯೆ ಇತ್ತು. ಅದು ಏನು ಅಂತ ತಿಳಿದೆ ಟೆನ್ಷನ್ ಆಗಿದೆ. ಯಾವ್ದನ್ನೋ ತಪ್ಪಾಗಿ ಭಾವಿಸ್ಬೇಡಿ ಅಂದ. ವಾರಿಜ ಪ್ರೀತಿಯಿಂದ, ಊಟ ಮಾಡಿ ಹೋಗಪ್ಪ ವಿಜಯ್ ಅಂತ ಹೇಳಿದಾಗ, ಇಲ್ಲ ಆಂಟಿ, ನನಗೆ ಸ್ವಲ್ಪ ಕೆಲಸ ಇದೆ, ಹಾಸ್ಪಿಟಲ್ಗೆ ಹೋಗ್ಬೇಕಂದ. ಸೀತಾ ಹತ್ರ ಹೋದ ವಿಜಯ್ ಅವಳ ತಲೆ ಸವರಿ, ಇನ್ ಮುಂದೆ ಯಾವ್ದನ್ನು ನೆನೆಸಿ ಚಿಂತೆ ಮಾಡಬೇಡ ಸೀತಾ. ನೀನು ಅರ್ಜುನ್ ಜೊತೆಗೆ ನೆಮ್ಮದಿಯಾಗಿ ಕಾಲೇಜಿಗೆ ಹೋಗು. ಸದ್ಯಕ್ಕೆ ಓದಿನ ಕಡೆಗೆ ಗಮನ ಕೊಡು. ಆರಾಧನಾ ಬಗ್ಗೆ ಯೋಚಿಸ್ಬೇಡ. ಅವಳನ್ನ ನೋಡ್ಕೊಳ್ಳೋಕೆ ನನ್ನ ಭಾವ ಮತ್ತೆ ಅಕ್ಕ ಇದ್ದಾರೆ. ನೀವ್ಯಾಕೆ ಕಷ್ಟಪಡ್ತೀರಾ ಅಂತ ಹೇಳಿ ಅಲ್ಲಿಂದ ಹೊರಟ. ವಿಜಯನ ಕಾರು ಅಲ್ಲಿಂದ ಹೋದ್ಮೇಲೆ ಅರ್ಜುನ್ ಸೀತಾ ಕಣ್ಣುಗಳನ್ನ ನೋಡ್ದ. ಬಿರುಗಾಳಿಯ ನಂತರ ಬರೋ ಶಾಂತಿ ಅಲ್ಲಿ ನೆಲೆಸತೊಡಗಿತ್ತು. ಒಂದು ನೆಮ್ಮದಿಯೊಂದಿಗೆ ಆಫೀಸ್ಗೆ ತಯಾರಾಗೋಕೆ ಅರ್ಜುನ್ ತನ್ನ ರೂಮಿಗೆ ಹೋದ. ಕತೆ ಮುಂದುವರಿಯುತ್ತೆ.